MP மல்லேஷ் பாபு அவர்களுக்கு KJF ஜனதாதள் SC/ST பிரசிடென்ட் சுடர் பாஸ்கர், மாசூர் கோபி, தென்னவன், காணி, உதயா, சிட்டி பிரசிடென்ட் ராஜசேகர், முத்து, ஒர்க்கிங் பிரசிடென்ட் கஜேந்திரன், வெங்கடேஷ் சிவாரெட்டி, MLA எம்ப்ளாயிஸ் அசோசியேஷன் பிரசிடென்ட் அவர்களுக்கு ஜோசப் அவர்களுக்கும் இந்த மலர் மாலை சார்பில் யாரும் போக வேண்டாம். இப்போது ஜோசப் அவர்கள் வந்திருக்கின்ற தொழிலாளிகளுக்கு நன்றி கூறுவார் என்பதை தெரிவித்துக் கொள்கின்றோம். நல்ல மாதிரியான ஒரு சிறப்பான ஒரு நம்முடைய பாராளுமன்ற மெம்பர் மரியாதைக்குரிய மல்லேஷ் பாபு அவர்களுடைய தலைமையில இன்னைக்கு நடந்தது. இதற்கெல்லாம் காரணம் என்னன்னா நம்முடைய மரியாதைக்குரிய ராஜேந்திரன் தங்கவயலுடைய ஜனதாதள் தலைவர் ಅವರುடைய ಕೋಲಾರನ್ನ ಚಿನ್ನದ ಗಣಿ ಮೂಲಕ ಪರಿಚಯ ಮಾಡಿಕೊಂಡಂತ ನನ್ನ ಗೌರವವಾದ KGFನ ವಿಶೇಷವಾಗಿ ಕೋಲಾರ ಗೋಲ್ಡ್ ಮೆಡಿಸಿನ್ ಲಿಮಿಟೆಡ್ನ ನೌಕರರ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ಶುಭಾಶಯ ಕೋರ್ತಾ, ಹಾಗೆ ಈ ಒಂದು ಕಾರ್ಮಿಕ ವಲಯ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮಗಳ ನೆರವಿಗೆ ಬರಬೇಕಂತೇಳಿ ನಿಮ್ಮಗಳ ಒಂದು ಬೇಡಿಕೆಗಳ ಜೊತೆ ಸ್ಪಂದಿಸುವ ನಿಟ್ಟಿನಲ್ಲಿ ಇವತ್ತು ಸಹ ಈ ಒಂದು ಕಾರ್ಯಕ್ರಮ ಇಟ್ಟುಕೊಂಡ ಸಂದರ್ಭದಲ್ಲಿ ವೇದಿಕೆ ಮೇಲಿರ್ತಕ್ಕಂಥ ಗೌರವಾನ್ವಿತ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಸರ್ ಅವರು, ಹಾಗೆ ಈ ಒಂದು ಸಂಸ್ಥೆಯ ಅಂದರೆ ನಿಮ್ಮ ಒಂದು ಆ ನೌಕರರ ಸಂಘದ ಸಮಸ್ಯೆಗಳನ್ನು ನಿರಂತರವಾಗಿ ನ್ಯಾಯಾಲಯದಲ್ಲಿ ಹೋರಾಟಗಳ ಮೂಲಕ ನಿಮ್ಮ ಬೇಡಿಕೆಗಳನ್ನು ಇಡೀ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಈ ಕಡೆ ಗಮನ ಸೆಳೆತಕ್ಕಂಥ ಕೆಲಸ ಮಾಡ್ತಕ್ಕಂಥ ಒಂದು ಮಲ್ಲರ ಗೌರವದ ವಕೀಲರು, ಹಾಗೆ ಈ ಭಾಗದ ಮುಖಂಡರಾದ ರಾಜೇಂದ್ರ ಕುಮಾರ್ ಅವರು, ನಮ್ಮ ವೈದ್ಯರು, ಕೋಲಾರ ಜಿಲ್ಲಾ ಘಟಕದ ನಾಯಕರಾದಂಥ ಮಣಗಲ್ ನಟರಾಜಣ್ಣವರು, ಹಾಗೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು, ಈ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನಾನು ಗೌರವಪೂರ್ವಕ ನಮಸ್ಕಾರ ಸಲ್ಲಿಸ್ತಾ, KGF ಒಂದು ಅನಾಥ ಪ್ರಜ್ಞೆ ಕಾಡ್ತಾ ಇದೆ. ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ನಾವು ಇಡೀ ದುಡಿಮೆ ಮಾಡಿ BGML ಆಗಿರ್ಬೋದು, BEML ಆಗಿರ್ಬೋದು, ಅನೇಕ ಕಾರ್ಖಾನೆಗಳು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ಕಾರ್ಖಾನೆಗಳು, ಅಲ್ಲಿ ದುಡಿದಂಥ ಶ್ರಮಜೀವಿಗಳಿದ್ದೀರಿ. ನಿಮ್ಮ ಹಿರಿಯರು, ನಿಮ್ಮ ಅಣ್ಣಂದರು, ನಿಮ್ಮ ತಂದೆಯರು ಮತ್ತು ನಿಮ್ಮ ಕುಟುಂಬಸ್ಥರು ಈ ಸಂಸ್ಥೆಗಳಿಗಾಗಿ ಈ ಕಾರ್ಖಾನೆಗಳಲ್ಲಿ ದುಡಿದಿದ್ದೀರಿ. ಇವತ್ತು ಇಡೀ ವಿಶ್ವ ಈ ಕಡೆ ನೋಡ್ತಕ್ಕಂಥ ಒಂದು ಬೃಹತ್ ಬೆಂಗಳೂರು ನಮ್ಮ ಮುಂದ್ಗಡೆ ಇದೆ, ರಾಜಧಾನಿಯಾಗಿದೆ, ಸಿಲಿಕಾನ್ ಸಿಟಿ ಅಂತ ಹೆಸರುವಾಸಿಯಾಗಿದೆ, ಇಡೀ ವಿಶ್ವವೇ ನೋಡ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆನೇ ಇಡೀ ವಿಶ್ವಕ್ಕೂ ಪರಿಚಯ ಮಾಡಿಕೊಟ್ಟಂಥ ಕೋಲಾರ ಗೋಲ್ಡ್ ಫೀಲ್ಡ್ಸ್ ಇವತ್ತು ದಿವಸ ಅನಾಥವಾಗಿದೆ ಅಂತಂದರೆ ಅದಕ್ಕೆ ಕಾರಣ, ನೇರ ಕಾರಣ ಸರ್ಕಾರಗಳು ಮತ್ತು ಸರ್ಕಾರೇತರ ಸಂಸ್ಥೆಗಳು, ಅದಕ್ಕೆ ಇಚ್ಛಾಶಕ್ತಿಯ ಕೊರತೆ. ಈ ನಿಟ್ಟಲ್ಲಿ ನಿಮ್ಮಗಳ ಹೋರಾಟ ಸರಿಸುಮಾರು 24 ವರ್ಷಗಳಿಂದ ನನಗೆ ಗೊತ್ತಿದ್ದ ಮಟ್ಟಿಗೆ ಹಲವಾರು ಜನ ಅದರಲ್ಲಿ ಶ್ರಮ ವಹಿಸಿದಂಥವರು ಸಾವನ್ನಪ್ಪಿದ್ದಾರೆ. ಅವರ ತಮ್ಮಂದರು, ಅವ್ರ ಕುಟುಂಬಸ್ಥರು ಇಲ್ಲಿ ನಡೆದಿದ್ರಿ. ಕೇವಲ ಬೇಡಿಕೆಗಳಾಗಿ ಶಾಶ್ವತಗೊಳಿಸಿದೆ ಹೊರತಾಗಿ ನಿಮ್ಮ ಸಮಸ್ಯೆಗಳು ಯಾವತ್ತೂ ಕೂಡ ಈಡೇರಿಸುವ ನಿಟ್ಟಿನಲ್ಲಿ ಆಗಲಿಲ್ಲ ಅಂತಕ್ಕಂಥದ್ದು ನೋವು ಕೂಡ ನಮಗಿದೆ. ಆ ನಿಟ್ಟಿನಲ್ಲಿ ಇವತ್ತು ದಿವಸ ಮತ್ತೊಮ್ಮೆ ಮನವಿ ಕೊಟ್ಟು ನಮ್ಮ ಮನವಿಗೆ ಸ್ಪಂದಿಸಬೇಕು, ನಮ್ಮ ಒಂದು ಬೇಕು ಬೇಡಿಗಳನ್ನು ಪೂರೈಸಬೇಕು, ನಮಗೆ ಸೇರಬೇಕಾಗಿರ್ತಕ್ಕಂಥ ಭತ್ಯೆ ಆಗೋದು ವೇತನ ಏನು ಬಾಕಿ ಉಳಿದಿದೆ ಅದನ್ನು ನಾವು ಪಡಿಬೇಕಂತೇಳಿ ಮಾನ್ಯ ಲೋಕಸಭಾ ಸದಸ್ಯರ ಒಂದು ಮನವಿ ಮಾಡಲಿಕ್ಕೆ ಇಲ್ಲಿ ಕರೆದಿದ್ದೀರಿ. ಅವರು ಕೂಡ ವಿಶೇಷವಾದಂಥ ಒಂದು ಕಾಳಜಿ ವಹಿಸಿರ್ತಕ್ಕಂಥ ಒಂದು ಜಿಲ್ಲೆ ಇದು. ಯಾಕಂದರೆ ಅವ್ರ ತಂದೆಯವರ ಕಾಲದಿಂದ ನಿಮ್ಗೆ ಗೊತ್ತಿದೆ, ಅವರು ಮುನ್ಸಾಮಣ್ಣ ಅವ್ರ ತಂದೆಯವರು ಇಲ್ಲಿ ಅಧಿಕಾರ ವಹಿಸಿದಾಗ ಇದ್ರ ಬಗ್ಗೆ ವಿಶೇಷವಾದ ಒಂದು ಕಾಳಜಿ ವಹಿಸಿದಂಥದ್ದು ನಿಮಗೆಲ್ಲ ಗೊತ್ತಿದೆ. ಅವರು ಸುಪುತ್ರರು ಇವತ್ತು ನಿಮ್ಮ ಪಕ್ಕದ ಒಂದು ಕ್ಷೇತ್ರದಲ್ಲಿ ಅವರು ಶಾಸಕರಾಗಿ ಓಡಬೇಕಂತೇಳಿ ದೊಡ್ಡ ಮಟ್ಟದ ಒಂದು ಶ್ರಮ ಆಗಿದ್ದಂಥವರು. ಆ ನಿಟ್ಟಿನಲ್ಲಿ ಅವಿನಾವ ಸಂಬಂಧ ಇರತಕ್ಕಂಥ ಈ ಸಂದರ್ಭದಲ್ಲಿ ಇಡೀ
ಜಾತ್ಯತೀತ ನಡೆದ ನಮ್ಮ ನಾಯಕರಾದಂಥ ಸನ್ಮಾನ್ಯ ಗೌರವಾನ್ವಿತ ಕುಮಾರಸ್ವಾಮಿ ಅವರು ಇವತ್ತು ಸಹ ಕೇಂದ್ರದಲ್ಲಿ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾಗಿದ್ದಾರೆ. ಅಂದರೆ ನೀವೇನು ಇಲಾಖೆ ನೀವೇನು ಮನವಿ ಕೊಡಬೇಕಂತಿದ್ರಿ ಅದಕ್ಕೆ ಒಂದು ಅದರ ಭಾಗವಾಗಿ ಅದರ ಒಂದು ಸೋದರ ಮಿತ್ರರಾದ ಒಂದು ಇಲಾಖೆಯಲ್ಲಿ ಕೂಡ ಅವರು ಕೆಲಸ ಮಾಡ್ತಿರೋದ್ರಿಂದ ಒಳ್ಳೆಯ ವೇದಿಕೆ ನಿರ್ಮಾಣ ಆಗಿದೆ ಅಂತ ಕೂಡ ನಾನು ಭಾವಿಸ್ತೇನೆ. ಹಾಗಾಗಿ ಮಾನ್ಯ ಲೋಕಸಭಾ ಸದಸ್ಯರ ಮೂಲಕ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ನಮ್ಮ ಲೋಕಸಭಾ ಸದಸ್ಯರು ಹಾಗೆ ಕೇಂದ್ರ ಮಂತ್ರಿಗಳಿಗೆ ನೀವು ಮನವಿ ಸಲ್ಲಿಸ್ತಾ ಇದ್ದೀರಿ, ಅವ್ರ ಮೂಲಕ ಸನ್ಮಾನ್ಯ ಗೌರವಾನ್ವಿತ ಮಂತ್ರಿಗಳು ತಲುಪಿಸಿ ನಿಮಗೆ ತಲುಪಬೇಕಾಗಿದ್ದಂಥ ಸೌಲಭ್ಯಗಳು, ಬಾಕಿ ಉಳಿದಂಥ ವೇತನಗಳು ಮತ್ತು ನಿಮ್ಮ ಕುಟುಂಬ ಬದುಕಟ್ಟುಕೊಳ್ಳಲಿಕ್ಕೆ ಆಗಬೇಕಾಗತಕ್ಕಂಥ ಮೂಲಭೂತ ಒಂದು ಅವಶ್ಯಕತೆಗಳನ್ನು ನಿಭಾಯಿಸ್ತಾರೆ. ಅದರ ಮೂಲಕ ಸನ್ಮಾನ್ಯ ಕುಮಾರಸ್ವಾಮಿ ಅವರು ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾರೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗೆ ಅನುಕೂಲ ಆಗುತ್ತೆ ಅಂತ ಕೂಡ ನಾನು ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಮೊದಲೇ. ಹಾಗಾಗಿ ಇವತ್ತು ನಿಮ್ಮ ಬೇಡಿಕೆಗಳೇನಾಗಿದೆ ಬಂದಿದ್ದಾರೆ, ಗೌರವಾನ್ವಿತ ಬಂದಿದ್ದಾರೆ, ಅವರು ಕೂಡ ಸವಿಸ್ತಾರವಾಗಿ ಇವತ್ತು ಸಹ ನಿಮ್ಮನ್ನು ಕುರಿತು ಮಾತನಾಡ್ತಾರೆ. ಆ ನಿಟ್ಟಿನಲ್ಲಿ ಸದಾ ಇಡೀ KGF ಎಲ್ಲ ಇಡೀ ಕೋಲಾರ BGML ಬಗ್ಗೆ ನಾನು MP ಆದಮೇಲೆ ಫಸ್ಟ್ ಒಂದು ವಾರ 10 ದಿನಕ್ಕೆ ನನಗೆ ಒಂದು 2-3 ಡೆಲಿಗೇಷನ್ಸ್ ಬಂದಿತ್ತು. ಇವತ್ತು ಒಂದಷ್ಟು ಡೆಲಿಗೇಷನ್ಸ್ ಇಲ್ಲಿಲ್ಲ ನನಗೆ ತಿಳ್ಮಟ್ಟಿಗೆ. If everyone was there, it would have been good because I have been telling like ಎಲ್ಲರೂ ಒಂದು ಜೊತೆ ಸೇರಿ ನೀವು ಐ ಥಿಂಕ್ ದ ಅದರ್ 2-3 ಪೀಪಲ್ ದಿವಾಕರನ್ and all of them, if you stay together and represent give me one representation, I can talk to the minister ಅಂತ ಒಂದು ಮಾತು ಹೇಳಿದ್ದೆ. ಬಟ್ ಅದು ಆಗ್ತಾ ಇಲ್ಲ ಯಾಕೋ. ಇವತ್ತು ಒಂದು ನೀವು ಇದು ಕೊಟ್ಟಿದ್ದೀರಾ. ಆದರೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಸೆಷನ್ಸ್ ಇದ್ದಾಗ ಡಿಸೆಂಬರ್ ಐ ಥಿಂಕ್ 17th or 18th I met the Secretary Mines. I told him about this ಪ್ರಾಬ್ಲಮ್, BGML ಪ್ರಾಬ್ಲಮ್ ನಾನು ಹೇಳಿದೆ. ಆದರೆ ಅವ್ರು ಏನು ಹೇಳ್ತಾರಂದರೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟಲ್ಡ್ ಅಕಾರ್ಡಿಂಗ್ ಟು ಸ್ಪೆಷಲ್ STBF, ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಸ್ಕೀಮಲ್ಲಿ ಎಲ್ಲ ನಾವು ಗೌರ್ಮೆಂಟ್ ಹ್ಯಾಸ್ ಸೆಟಲ್ಡ್ ಎವ್ರಿಥಿಂಗ್ ಅಂತ ಒಂದು ಇದೆ ಹೇಳ್ತಾರೆ ನನಗೆ. 2,800 employees. So according to that, everything is been settled. There is no dues from the government to the BGML employees ಅಂತ ಹೇಳ್ತಾರೆ. ಬಟ್ ಅದಾದಮೇಲೆ ನಾನು ಹೇಳಿದೆ ಹಿಂಗೆ ಕೇಸ್ ಎಲ್ಲ ಆಗಿದೆ ಅಂತ. ಸೊ ಇಫ್ ದ ಕೇಸಸ್ ಆರ್ ಹ್ಯಾಪ್ನಿಂಗ್, ಐ ಕ್ಯಾನಾಟ್ ಡೂ ಎನಿಥಿಂಗ್ ಸರ್. ಸೊ ಇಫ್ ದೇ won in the high court, we'll go for the next appeal. If they win in the double bench or triple bench, then we'll go to the Supreme Court. That is the rules of the government. They need to go to the higher courts till the highest court gives a ruling. That is what is the secretary's inference or whatever you call it. But ಅದರ ಬಗ್ಗೆ ನಾನು ಅಲ್ಲೇ ಸ್ಟಾಪ್ ಮಾಡಿದೆ. ಯಾಕಂದರೆ ಬಿಕಾಸ್ ಅಗೇನ್ ಹೈಕೋರ್ಟ್ ಆರ್ಡರ್ ಬಂದಿತ್ತು. ಮತ್ತು ರಾಜೇಂದ್ರನ್ ಅವರು ಹೇಳಿದರು ನನಗೆ ಇದೊಂದು ಮೀಟಿಂಗ್ ಮಾಡೋಣ, ಅದಾದಮೇಲೆ ನೀವು ಅಗೇನ್ ಯು ಕ್ಯಾನ್ ಮೀಟ್ ಅಂತ. ಸೊ ಅದಕ್ಕೆ ಐ ಸ್ಟಾಪ್ ದೇರ್ ಓನ್ಲಿ. ಸೊ ಇವಾಗ ಏನು ಲಾಯರ್ ಸಾಹೇಬರು ಎಲ್ಲ ಹೇಳಿದಾರೋ ಡೇಟ್ಸು, ಸೊ ಐ ಟೋಲ್ಡ್ ಹಿಮ್ ಟು ಗಿವ್ ಒನ್ ಇನ್ ರೈಟಿಂಗ್ ಟು ಮೀ, ಸೊ ದಟ್ ನಾನು ಮತ್ತೆ ಇವಾಗ ಸೆಕ್ರೆಟ್ರಿನ ಐ ಟೋಲ್ಡ್ ಹಿಮ್ ಐ ವಿಲ್ ಕಮ್ ಬ್ಯಾಕ್ ಇನ್ ದ ಬಜೆಟ್ ಸೆಷನ್. ನಿಮ್ಮದು ಏನು ಸೈಟ್ಗಳಿದೆಯೋ ಅದು ನಿಮಗೆ ಖಾತಾ ಮಾಡ್ತಾ ಇಲ್ಲ. ಸೊ ರಿಗಾರ್ಡಿಂಗ್ ದಟ್ ಅದು ಹೇಳಿದಾಗ ಕಮಿಷನರ್ ಇವಾಗ ಅದಕ್ಕೆ ಲೆಟರ್ ತಂದು ಕೊಟ್ಟಿದ್ದು. ಕಮಿಷನರ್ಗೆ ಏನು ಹೇಳಿದೆ, ವಾಟ್ ಈಸ್ ದ ಪ್ರಾಬ್ಲಮ್ ಫಾರ್ ಯು ಟು ಡೂ ಖಾತಾ ಅಂದಾಗ there is an NOC which has to be given by Secretary Mines to Commissioner KGF. So give me that letter, whatever you are asking, so that I can present it to the Secretary Mines, so that he can clear your e-khata problem ಅಂದೆ. ಅದರಲ್ಲಿ ಇನ್ನೊಂದು ಹೇಳಿದ್ದೀನಿ ನಮ್ಮ ಸೆಕ್ರೆಟರಿ ಮೈನ್ಸ್ಗೆ, ನಿಮಗೆ ಸೈಟ್ ಕೊಟ್ಟಿರೋದು 20/20 or 20/30, ಅದನ್ನು ನೀವು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದೀರಾ ಸ್ವಲ್ಪ. ದೇರ್ ಈಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಎಕ್ಸ್ಟೆಂಡೆಡ್ ಬೈ ಅದರ್ 5 feet or 10 feet. ಇವಾಗ ಯಾರೋ ಒಬ್ಬರಿಗೆ ಇವಾಗ ರಾಜೇಂದ್ರನ್ಗೆ 20/30 ಸೈಟ್ ಬಂದಿದೆ ಅಂದರೆ ಈಸ್ ಎಕ್ಸ್ಟೆಂಡೆಡ್ ಇಟ್ ಟು 30 to 40. ಸೊ ಐ ಹ್ಯಾವ್ ವಿ ರೇಸ್ ದಟ್ ಇಶ್ಯೂ ಆಲ್ಸೋ. ಈವನ್ ಸೆಕ್ರೆಟರಿ ಹ್ಯಾಸ್ ಕಮ್ ಹಿಯರ್, ಅವ್ರು ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈ ಪ್ರಾಬ್ಲಮ್ಸ್ ಎಲ್ಲ. ಸೊ ಹಿ ಟೋಲ್ಡ್ ಐ ವಿಲ್ ಸಾಲ್ವ್ ಇಟ್.
ಸೊ ಅದನ್ನು ಒಂದು ಲೆಟರ್ ಅದಕ್ಕೆ ನನಗೆ ಬೇಕಾಗಿದ್ದು, ಕಮಿಷನರ್ ಅದಕ್ಕೆ ಒಂದು ಲೆಟರ್ ತಂದು ಕೊಡುವಂತ. ಸೊ ಅದನ್ನೊಂದು ಪ್ರೆಸೆಂಟ್ ಮಾಡಿದಾಗ ಐ ವಿಲ್ ಗೆಟ್ ಒನ್ ಕ್ಲಿಯರ್ ಪಿಕ್ಚರ್ ರಿಗಾರ್ಡಿಂಗ್ ಯುವರ್ ಸೈಟ್ಸ್. ಈ ಖಾತಾ ನಿಮಗೆ ಆ ಪ್ರಾಬ್ಲಮ್ ಇದೆಯಲ್ಲ, ಸೈಟ್ಸ್ದು ಪ್ರಾಬ್ಲಮ್ ಇದೆಯಲ್ಲ ನಿಮಗೆ, ಈ ನಿಮ್ಮ ಹೆಸರಿಗೆ ಇನ್ನೂ ಖಾತಾ ಮಾಡಿಕೊಡ್ತಾ ಇಲ್ಲ. ಅದೇ ಯಾರಿಗೂ ಮಾಡಿಕೊಟ್ಲ. ದಿಸ್ ಇಸ್ ದ ಇಶ್ಯೂ. ಸೊ ಅದನ್ನು ಒಂದು ಈ ಸತಿ ನಾನು ಇದಕ್ಕೆ ಹೋದಾಗ ಮಾಡಿಕೊಡ್ತೀನಿ. ಅಲ್ಲಿ ಹೋದಾಗ ನಮ್ಮ ಲಾಯರ್ ಸಾಹೇಬರು ಏನು ಕೊಡ್ತಾರೋ, ಬಿಕಾಸ್ ವಾಟ್ ಎವರ್ ಹಿ ಟೋಲ್ಡ್ ಮೀ, ಇವಾಗ ಏನು ಸ್ಪೀಚಲ್ಲಿ ಹೇಳಿದ್ರು, ಈ ಡೇಟ್ಸ್ ಅಕಾರ್ಡಿಂಗ್ ಟು ದಿಸ್ ಹೈಕೋರ್ಟ್ ಮತ್ತೆ ಅಪೀಲ್ಗೆ ಹೋದಾಗ ದೇ ಆರ್ ನಾಟ್ ಗೋಯಿಂಗ್ ವಿತ್ ದ ಲಾ, ದೇ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಲಾ ಅಂತ ನೀವೇನು ಹೇಳಿದ್ರು. ಸೊ ರಿಗಾರ್ಡಿಂಗ್ ದೋಸ್ ಪಾಯಿಂಟ್ಸ್ ಆಲ್ಸೋ ದಟ್ ಟೈಮ್ ಐ ಮೀಟ್ ದ ಸೆಕ್ರೆಟರಿ ಆಸ್ ವೆಲ್ ಆಸ್ ದ ಮಿನಿಸ್ಟರ್. ಅದನ್ನು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ. ಬಟ್ ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮಗೆ ಏನು ಈ 14-15 ಅಸೋಸಿಯೇಷನ್ಸ್ ಇದೆಯೋ, ಗೆಟ್ ಇಟ್ ಅಂಡರ್ ಒನ್ ಅಂಬ್ರೆಲಾ. ಇವಾಗ ನೀವು ಇಲ್ಲಿದ್ದೀರ, ನೀವು ನನ್ನ ಹತ್ರ ಮಾತಾಡ್ತೀರ. ಡೆಲ್ಲಿಯಲ್ಲಿ ಒಂದು ರೆಪ್ರೆಸೆಂಟೇಷನ್ ಹೋಗಿರುತ್ತೆ ಅಲ್ಲಿ ಸೆಕ್ರೆಟರಿ ಹತ್ರ. ಸೊ ಸೆಕ್ರೆಟರಿ ಅದನ್ನು ವಾಟ್ ಟು ಡೂ. ನಾನು ಹೋಗಿ ಒಂದು ನನ್ನ ರೆಪ್ರೆಸೆಂಟೇಷನ್ ಕೊಟ್ಟರೆ, ಇನ್ನೊಂದು ನಿಮ್ಮದೇ ಅಸೋಸಿಯೇಷನ್ ಹೋಗಿ ಇನ್ನೂ ಒಂದಲ್ಲಿ ಕೊಟ್ಟಿರುತ್ತೆ ಒಂದು ರೆಪ್ರೆಸೆಂಟೇಷನ್. ಸೊ ಇವನ್ ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್. ಅರ್ಥ ಆಯ್ತಾ? ಇವಾಗ ನಾನು ಹೋಗಿ ಸೆಕ್ರೆಟರಿ ಮಾತಾಡ್ತೀನಿ, ಅದ್ರ ಜೊತೆ ಅವ್ರು ಇನ್ನೊಬ್ರು ಹೋಗಿ ನಾನು BGML ಅಸೋಸಿಯೇಷನ್, ಈವನ್ ವಿ ಆರ್ ಪಾರ್ಟ್ ಆಫ್ ಕೇಸ್, ಈವನ್ ವಿ ಹ್ಯಾವ್ ಒನ್ ದ ಕೇಸ್, ಸೊ ಅಕಾರ್ಡಿಂಗ್ ಟು ದಟ್ ಯು ಪ್ಲೀಸ್ ಡೂ ಅಂತ ಹೇಳಿದಾಗ, ಇವಾಗ ಯಾರಾದರೂ ಸ್ಟೂಡೆಂಟ್ಗೆ ಒಂದು ಕ್ವಶನ್ ಪೇಪರ್ ಕೊಟ್ಟರೆ ಆನ್ಸರ್ ಮಾಡ್ಬೋದು. 3 ಕ್ವಶನ್ ಪೇಪರ್ ಕೊಟ್ಬಿಟ್ಟು ಆನ್ಸರ್ ಮಾಡಿ ಅಂದರೆ ಸ್ಟೂಡೆಂಟ್ ಯಾವ್ದು ಆನ್ಸರ್ ಮಾಡೋದಲ್ಲಿ? ಸೊ ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಇಸ್ ಹ್ಯಾಪ್ನಿಂಗ್. ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು, ಯಾವ ಟ್ರೈನು ಎಷ್ಟೊತ್ತಿಗೆ ಹೋಗುತ್ತೆ, ಏನು ಪ್ರಾಬ್ಲಮ್ ಆಗಿದೆ, ಬೇರೆ ಹೋಗಿ ರಿಡ್ಯೂಸ್ ಮಾಡಿದ್ದೀರಾ, ಇಲ್ಲಾಂದರೆ ಸ್ಟಾಪಲ್ಲಿ ರಿಡ್ಯೂಸ್ ಮಾಡಿದ್ದೀರಾ ಅಂತ. ಇದಕ್ಕೆ ನಾಳೆ 11 ಗಂಟೆಗೆ ಮೀಟಿಂಗ್ ಕರೆದಿದ್ದೀನಿ ರೈಲ್ವೇಸ್ ಅವ್ರನ್ನ, ಇನ್ಕ್ಲೂಡಿಂಗ್ ದ ಇಂಜಿನಿಯರಿಂಗ್ ಸೆಕ್ಷನ್, ಇನ್ಕ್ಲೂಡಿಂಗ್ ದ ಕಮರ್ಷಿಯಲ್ ಸೆಕ್ಷನ್. ಯಾಕಂದರೆ ಕುರ್ಗಮ್ ಸ್ಟೇಷನ್ ರೆಡಿ ಆಗಿದೆ, ಅದನ್ನು ಇನಾಗ್ರೇಟ್ ಮಾಡಬೇಕು ಅಂತ ಹೇಳಿದ್ದೀನಿ. ಸೊ ಇಂಥ ವಿಚಾರ ಎಲ್ಲ ನಾಳೆ ಮಾತಾಡೋಕ್ಕೆ 11 ಗಂಟೆಗೆ ಬರ್ತಾರೆ. ನಿಮ್ದೇನಾದರೂ ಇದ್ರೇನು ನಮ್ಮ ಫೋನ್ ನಂಬರ್ ನಿಮ್ಮ ಹತ್ರ ಇದೆ, ಒಂದು ವಾಟ್ಸಪ್ ಮಾಡಿಬಿಡಿ ಸರ್. ಈ ಟ್ರೈನು ಈ ಟೈಮ್ಗೆ ಇದ್ರಲ್ಲಿ ನಿಲ್ಲಿಸ್ತಾ ಇಲ್ಲ, ಇಲ್ಲಾಂದರೆ ಈ ಸ್ಟೇಷನಲ್ಲಿ ನಿಲ್ಲಿಸ್ತಾ ಇಲ್ಲ ಅಂತ ಏನೇನು ಮಾಹಿತಿ ಇದ್ರೂ ಅದನ್ನು ಕೊಟ್ಟರೆ ನಾನು ಟುಮಾರೋ ಐ ಕ್ಯಾನ್ ರೇಸ್ ಅಪ್ ದಟ್ ಇಶ್ಯೂ. ಕೇಳಬೇಕೇನು ಅಂತ ಸರ್, ಇವಾಗ ಬಂದಿದ್ದೀರಾ ಏನು? BGML ಎಂಪ್ಲಾಯೀಸ್ ವಾಟ್ ಎವರ್ ದಟ್ ಸೆಟಲ್ಮೆಂಟ್ ದೇ ವಾಂಟೆಡ್, ಆ ಇಶ್ಯೂ ರೇಸ್ ಮಾಡೋಕ್ಕೆ ಇವತ್ತು ನಮ್ಮನ್ನು ಕರೆದಿದ್ದು ಸರ್. ಆ್ಯಸ್ ಎನ್ MP ದೇ ಹ್ಯಾಡ್ ಕಾಲ್ಡ್ ಮೀ ಟುಡೇ ಟು ಪುಟ್ ಇನ್ ದರ್ ವ್ಯೂಸ್. ನಾನು ಅವ್ರಿಗೆ ಏನು ಹೇಳಿದ್ದೀನಿ ಅಂದರೆ, ಏನು ಇವಾಗ ಈ 14-15 ಯೂನಿಯನ್ಸು ಇಲ್ಲಾಂದರೆ ಅಸೋಸಿಯೇಷನ್ಸ್ ಅಂತ ಏನಿದೆಯೋ, ನಾನು ಮೊನ್ನೆ ಸೆಷನ್ಸಲ್ಲಿದ್ದಾಗೆ 2-3 ಜನ ಅಸೋಸಿಯೇಷನಲ್ಲಿ ಹೋಗಿ ಸೆಕ್ರೆಟ್ರಿ ಅವ್ರನ್ನ ಮಾತಾಡಿ ಅವ್ರಿಗೊಂದು ಮೆಮೊರಾಂಡಮ್ ಕೊಡ್ತಾರೆ. ಅದಾದಮೇಲೆ ನಾನು ಹೋಗಿ ಮಾತಾಡೋವಾಗ ಇವನ್ ದ ಸೆಕ್ರೆಟ್ರಿ ಇಸ್ ಕನ್ಫ್ಯೂಸ್. ದಟ್ ಇಸ್ ವೈ ಡಾಕ್ಟ್ರನ್ನ ಮತ್ತು ಅಡ್ವೊಕೇಟ್ ಸಾಹೇಬ್ರು ಏನಿದಾರೋ, ಏನು ಹೈಕೋರ್ಟಲ್ಲಿ ಆಗಿದೆ ಅಂತೆಲ್ಲ ಅಂದಿದ್ದಾರೋ, ಅವ್ರನ್ನೆಲ್ಲ ಬಂದು ದಯವಿಟ್ಟು ಇದನ್ನು ನೀವು ಪ್ರಾಬ್ಲಮ್ ಎಸ್ಕಲೇಟ್ ದ ಪ್ರಾಬ್ಲಮ್ ಟು ದ ಸೆಕ್ರೆಟ್ರಿ ಆ್ಯಂಡ್ ಮಿನಿಸ್ಟ್ರಿ ಅಂತ ಹೇಳಿದ್ದೀನಿ. ಸೊ ಅವ್ರಿಗೂ ಅರ್ಥ ಆಗುತ್ತೆ ವಿಚ್ ಇಸ್ ಕರೆಕ್ಟ್, ವಿಚ್ ಇಸ್ ರಾಂಗ್ ಅಂತ. ಅದಾದಮೇಲೆ ಯು ಕ್ಯಾನ್ ಟೇಕ್ ಅ ಸ್ಟೆಪ್ ಫಾರ್ವರ್ಡ್. ನಾನಿದು 6 ತಿಂಗಳಿಂದ ಹೇಳ್ತಾನೇ ಇದ್ದೀನಿ, ಇದು ಇವತ್ತವರೆಗೂ ಏನೂ ಇಲ್ಲ. ಬಟ್ ಏನೋ ಇವತ್ತು ಎಲ್ಲರೂ ಸೇರಿದ್ದಾರೆ. ನಮ್ಮ ಅಡ್ವೊಕೇಟ್ ಸಾಹೇಬರು ಬಂದಿದ್ದಾರೆ, ಮತ್ತು ಡಾಕ್ಟರ್ ರಾಜೇಂದ್ರನ್ ಅವರು ಇದ್ದಾರೆ, ಮತ್ತು ನಮ್ಮ ಇಲ್ಲಿ K. ರಾಜೇಂದ್ರ ಎಲ್ಲ ಇದ್ದಾರೆ. ಸೊ ಲೆಟ್ ಅಸ್ ಸಿ ಹೌ ಬೆಸ್ಟ್ ಇಟ್ ಕ್ಯಾನ್ ಬಿ ಡನ್. 3 ವಾರ ಅಲ್ಲ, ಅದೇ ನನ್ನ ಇವಾಗ ಯಾವುದು ಕರೆಕ್ಟ್, ಯಾವುದು ಕರೆಕ್ಟ್, ಯಾವುದು ರಾಂಗ್ ಅಂತ ಇನ್ನು ಪ್ರೂವ್ ಮಾಡಬೇಕು ಅಷ್ಟೇ ನಾವು ಇಲ್ಲಲ್ಲಿ. ಅದು ಬಿಟ್ಬಿಟ್ಟು ಇವಾಗ ನಾವು ಹಿಂಗೆ ಇದೆ ಅಂದರೆ ಇನ್ನು ಈ ನಮ್ಮದು 5 ವರ್ಷ ಕಳೆದೋಗುತ್ತೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೀಪಲ್, ಆನ್ ದ ಎಂಪ್ಲಾಯೀಸ್. ಪಾಪ ಇನ್ನು ಅವ್ರು ಸಫರ್ ಆಗ್ತಾ ಇರೋದು. ಸರಿ, ಇದನ್ನು ಸಾಲ್ವ್ ಮಾಡೋಕ್ಕಂದ್ರೆ ಇವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೋ ಅದರಲ್ಲಿ ಇವಾಗ ಡಿಸಿಷನ್ ತೊಗೊಳಕ್ಕೆ ಸೆಕ್ರೆಟ್ರಿ. ಸರ್, ಒಂದು ಕಡೆ BGML ಇಶ್ಯೂ ನೀವು ಆಲ್ರೆಡಿ ಹೇಳಿದ್ದೀರಾ, ಯು ಟೇಕ್ ಅಪ್ ದಿ ಇಶ್ಯೂ ವಿತ್ ದಿ ಸೆಂಟ್ರಲ್ ಅಂತ. ಪ್ರಿಯಾರಿಟಿ ಫಾರ್ ಇದು ರೈಲ್ವೇಸ್ ಇದೆ. ಈಗ ಮಾರಿಗೋಪಟ್ಟು ಕುಪ್ಪಮ್ಮು ಯಾವ ಸ್ಟೇಜಲ್ಲಿದೆ, ಅದು ಸ್ವಲ್ಪ ಪ್ರಿಯಾರಿಟಿ ಕೊಡಿ ಅದಕ್ಕೆ. ಒಂದು ಎಕ್ಸ್ಟೆನ್ಷನ್ ಇಸ್ ಹ್ಯಾಪನಿಂಗ್. ನಾಳೆ ನನ್ನ ಇಂಜಿನಿಯರಿಂಗ್ ಸೆಕ್ಷನ್ನು ಮತ್ತು ಕಮರ್ಷಿಯಲ್ ಇಬ್ಬರನ್ನೂ ಬರೋಕ್ಕೆ ಹೇಳಿದ್ದೀನಿ. ದ ಹೆಡ್ಸ್ ಆಫ್ ಇದು ಬ್ಯಾಂಗ್ಳೂರು ಡಿಪಾರ್ಟ್ಮೆಂಟ್ ಕೋಲಾರ ಆಫೀಸ್ ಬರೋಕ್ಕೆ ಹೇಳಿದ್ದೀನಿ. ವಾಟ್ ಎವರ್ ಇಸ್ ದೇರ್ ವಿ ಆರ್ ಟ್ರೈಂಗ್ ಟು ಡೂ ಆ್ಯಸ್ ಫಾಸ್ಟ್ ಆ್ಯಸ್ ಪಾಸಿಬಲ್. ಏನೋ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಆ ಡೆಡ್ಲೈನ್ ಏನು ನಾಳೆ ನೋಡಿಕೊಂಡು ಅದನ್ನು ಯಾವಾಗ ಆಗುತ್ತೆ ಏನು ಅಂತ ದೆನ್ ಅಗೇನ್ ಐ ವಿಲ್ ಗಿವ್ ಒನ್ ಮೆಮೊರಾಂಡಮ್ ಟು ದ ಇದು ನಾಳೆ ಎಷ್ಟೊತ್ತು 11 o'clock ಎಲ್ಲ ಡೀಟೇಲ್ಸ್ ಕೊಡ್ತಾರೆ. ಸರ್, ಇವಾಗ BGML ಎಂಪ್ಲಾಯ್ ಇಶ್ಯೂ ಬಂದಿರಲ್ಲ ಸರ್, ಏನು ಅವ್ರಿಗೆ ಅಶ್ಯೂರೆನ್ಸ್ ಕೊಡ್ತಾ ಇದ್ದೀರಿ?
ಮನೇದೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ ನಾನು, ಮನೇದೊಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ. ಏನು ಅವ್ರದ್ದು NOC ಏನು ಬೇಕು ಅಂತ ನಮ್ಮ ಇವ್ರು ಕೇಳ್ತಾ ಇದ್ದಾರೆ, ನಮ್ಮ ಕಮಿಷನರ್. ಯಾಕೆಂದರೆ ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದು ಸೆಕ್ರೆಟ್ರಿ ಮೈನ್ಸ್ಗೂ ಗೊತ್ತು. ಯಾಕೆಂದರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಸೈಟ್ 20/20 ಇಲ್ಲ 20/30, ಅದು ಸ್ವಲ್ಪ ಎಕ್ಸ್ಟೆಂಡು ಮಾಡ್ಕೊಂಡಿದ್ದಾರೆ ಅಲ್ಲಿರೋ ಜನ ಇನ್ಹ್ಯಾಬಿಟೆಂಟ್ಸ್. ಇನ್ನೊಂದು 5-10 ಅಡಿ ಎಕ್ಸ್ಟ್ರಾನು ಮಾಡ್ಕೊಂಡಿರೋದು, ಅದು ಅವ್ರಿಗೂ ಗೊತ್ತು ಸೆಕ್ರೆಟ್ರಿ. ಹಿ ವಿಲ್ ಟ್ರೈ ಟು ಸಾಲ್ವ್ ಇಟ್ ಅಂತ ಹೇಳಿದ್ದಾರೆ. ಇವಾಗ ಇದನ್ನು ಏನು ಇವಾಗ ಕಮಿಷನರ್ ಹತ್ರನೇ ಅಫಿಷಿಯಲ್ ಲೆಟ್ರ್ ತೊಗೊಂಡಿದ್ದೀನಿ, NOC ಒಂದು ಬೇಕು ನಿಮಗೆ ಅಂತ. NOC ತೊಗೊಂಡು ಅದು ಏನು ಡಿಸೈಡ್ ಮಾಡ್ತಾರೋ ನೋಡಬೇಕಾಗುತ್ತೆ. ಒಂದು ಅದು. ಸೆಕೆಂಡು, ಇವಾಗ ನಾವು ನಿಮ್ಗೆ ಆವಾಗಲಿಂದ ಅದೇ ಹೇಳ್ತಾರೆ, 18 ಅಸೋಸಿಯೇಷನ್ಸ್ ಇದ್ದಾಗ ಯಾರ ಮಾತು ಕೇಳಬೇಕು. ಸೊ ಇವ್ರನ್ನ ಕರ್ಕೊಬಂದು ಏನು ನಮ್ಮ ಡಾಕ್ಟ್ರು ಮತ್ತು ಅಡ್ವೊಕೇಟ್ ಏನಿದಾರೋ ಅವ್ರು ಬಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ದಿಸ್ ಈಸ್ ಇಟ್ ಅಂತ. ಆಮೇಲೆ ಅಫಿಷಿಯಲ್ ಆಗಿ ಇನ್ನು ಹೈಕೋರ್ಟಲ್ಲಿ ಹಿಂಗಾಗಿದೆ, BGML ಎಂಪ್ಲಾಯೀಸ್ ಆರ್ ಆಸ್ಕಿಂಗ್ ಫಾರ್ VRS, ನಾಟ್ ಫಾರ್ rehabilitation. So there are two words which are there. One is settlement and one is rehabilitation. And the government knows that mining cannot happen in BGML. ಅದು ಅವ್ರಿಗೂ ಗೊತ್ತು. ಇವಾಗ ಹೆಂಗೆ ಹಿಂಗೆ ಲೆಟ್ರ್ಗೆ ಹೋಗಿ ಹಿಂಗೆ ಬರ್ತಾ ಇದ್ರೆ ಅವರು ಕನ್ಫ್ಯೂಸ್ ಆಗಿದ್ದಾರೆ. ಸೊ ಲೆಟ್ ಮೀ ಟ್ರೈ ದಿಸ್ ಫೈನಲ್. ಐ ಟೋಲ್ಡ್ ದೇರ್ ಇಸ್ ನೋ ಇಶ್ಯೂ ಆಫ್ ಹ್ಯಾವಿಂಗ್ ದಟ್. ಇದು ಏನಾದರೂ ನಾಳೆ ಏನು ಬಂದು ಆನ್ಸರ್ ಕೊಡ್ತಾರೆ ನೋಡಿಕೊಂಡು ನಾನು ಪಾರ್ಲಿಮೆಂಟಲ್ಲೇ ಒಂದು ಕ್ವಶನ್ ರೇಸ್ ಮಾಡ್ತೀನಿ. ಫೆಸಿಲಿಟೀಸ್ ಎಲ್ಲ ರೆಡಿಯಾಗಿದೆ, ಕನ್ಸ್ಟ್ರಕ್ಷನ್ಗೆ ಇಷ್ಟು ಖರ್ಚಾಗಿದೆ, ಕಂಪ್ಲೀಟ್ ಆಗಿ 8 ತಿಂಗಳಾಗಿದೆ. ನಾವು ಬಂದು ಟೇಪ್ ಕಟ್ ಮಾಡೋಕ್ಕೆ ಇದು ಮಾಡ್ಕೊಳ್ಳೋದು ಏನಿಲ್ಲ. ದೇರ್ ಇಸ್ ನೋ ನೀಡ್ ಆಫ್ ರೆಡ್ ಟೇಪ್ ಇಸ್ ಲೈಕ್ ದ ಓಪನ್ ಇಟ್ ಅಪ್ ಅಂತ. ಆವಾಗ ಮಿನಿಸ್ಟ್ರಿಗೂ ಸ್ವಲ್ಪ ಇದಾಗುತ್ತೆ, ಓಪನ್ ಮಾಡಿಸ್ಬೇಕು. ನಾಳೆ ನಾವು ಲಿಸ್ಟೇ ಕೊಟ್ಬಿಟ್ಟಿದ್ದೀವಿ ಸರ್, ರೈಲ್ವೆ ಲಿಸ್ಟೇ ಕೊಡ್ತೀವಿ. ನಾಳೆ ಇದು ಮಾಡಿ ವಾಟ್ಸಪ್ ಮಾಡಿ ನಾನು ವಾಟ್ಸಪ್ ಮಾಡ್ತೀನಿ ಸರ್. ನಮ್ಮಲ್ಲಿ ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ನಿಮಗೂ ಮತ್ತು ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಏನು ಅಂತ ಮತ್ತೆ ಅದನ್ನು ನಾವು ಇದು ಮಾಡೋದು ಬೇಕಾಗಿಲ್ಲ. ML ಅವರು HR ಮಾತಾಡಿದ್ಮೇಲೆ ದೇ ಆರ್ ಡಿಸ್ಕಷನ್ಸ್ ಗೋಯಿಂಗ್ ಆನ್ ರಿಗಾರ್ಡಿಂಗ್ ಮಾನಿಟರಿ ಬೆನಿಫಿಟ್ಸ್ ಆ್ಯಂಡ್ ಅದರ್ ಬೆನಿಫಿಟ್ಸ್ ವಿಚ್ ಆರ್ ಸಪೋಸ್ ಟು ಗಿವ್. ಅದು ಆಲ್ಮೋಸ್ಟ್ 1-2-3 ಡಿಸ್ಕಷನ್ ಆಗಿದೆ. ಅದನ್ನು ಐ ಥಿಂಕ್ ಇಟ್ ಈಸ್ ಕಮಿಂಗ್ ಟು ಅ ಪಾಸಿಟಿವ್ ಎಂಡ್ ಅಂತ ಹೇಳಿದ್ದಾರೆ. ರಿಗಾರ್ಡಿಂಗ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್, ದಟ್ ಈಸ್ ನಾಟ್ ಇನ್ ಮೈ ಹ್ಯಾಂಡ್ ಆ್ಯಂಡ್ ಇಸ್ ನಾಟ್ ಇನ್ BML CMD side, because that depends on the labor laws and all that.